ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ನಲ್ಲಿ ಮಹಾಭಾರತದ ಮೂಲ ಕೃತಿಯಲ್ಲಿ ವ್ಯಾಸ ಋಷಿಗಳು ಬರೆಯದ್ದೇ ಇರುವಂತಹ ವಿಚಾರಗಳು ಎಷ್ಟು ಪಾಪ್ಯುಲರ್ ಆಗಿದೆ ನಮ್ಮ ಟಿವಿ ಸೀರಿಯಲ್ಸ್ ಇಂದ, ಸಿನಿಮಾದಿಂದ ಅಂತಂದ್ರೆ ನಾವ್ ಇವಾಗ ಅದನ್ನ ಫ್ಯಾಕ್ಟ್ ವರ್ಸಸ್ ಫಿಕ್ಷನ್ ಅಂತ ಬೈಸೆಟ್ ಮಾಡಿ ನೋಡಿದ್ರೆ ನಮ್ಗೆ ಫಿಕ್ಷನ್ನೇ ಫ್ಯಾಕ್ಟ್ ಅನ್ನೋ ತರದಲ್ಲಿ ಅನ್ಸುತ್ತೆ. ಈ ಆಲ್ರೆಡಿ ಒಂದು ರಾಮಾಯಣದ ಕೆಲವೊಂದಷ್ಟು ಕಟ್ಟುಕತೆ ಅನ್ನುವಂಥದ್ದು ಏನಿದೆ, ಲೇಟರ್ ವರ್ಷನ್ಸ್ ಆಗ್ತಾ 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 ಏನ್ ಆಡ್ ಆಗಿದೆ ಅದನ್ನ ಬಹಳಷ್ಟು ಜನ ಅಪ್ರಿಶಿಯೇಟ್ ಮಾಡಿದ್ರಿ. ಹಾಗಾಗಿ ಮಹಾಭಾರತದಲ್ಲಿ ಒಂದು ಎಪಿಸೋಡ್ ಮಾಡೋಣ ಅಂತ ಅನಿಸ್ತು. ಇದು ಪಾರ್ಟ್ 2, ಪಾರ್ಟ್ 3 ಬೇಕು ಅಂತಂದ್ರೆ ದಯವಿಟ್ಟು ನಂಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಮೂರು ಫ್ಯಾಕ್ಟ್ ವರ್ಸಸ್ ಫಿಕ್ಷನ್ ಅನ್ನೋದು ಎಷ್ಟರ ಮಟ್ಟಿಗೆ ನಿಮ್ಗೆ ಕನ್ವಿನ್ಸ್ ಮಾಡದೇ ಇರಬಹುದು, ಬಟ್ ಯು ವಿಲ್ ಬಿ ಶಾಕ್ ಟು ನೋ ವಾಟ್ ವಾಸ್ ನಾಟ್ ರಿಟನ್. ಸೊ ಇವಾಗ ಒಂದು ಬಹಳಷ್ಟು ಜನ ನಿಮ್ಗೆ ಮೂಲ ಕೃತಿ ಎಲ್ಲಿ ಸಿಕ್ತು, ಏನ್ ವಾಲ್ಮೀಕಿ ರಾಮಾಯಣ ಅಂತಂದ್ರು ನೀವ್ ಏನ್ ವಾಲ್ಮೀಕಿ ಋಷಿಗಳೇ ಬರ್ದಿಟ್ಟಿರೋ ಮ್ಯಾನುಸ್ಕ್ರಿಪ್ಟ್ ಅನ್ನ ಓದಿದ್ರ? ಇವಾಗ್ಲೂ ವ್ಯಾಸ ಮಹಾಭಾರತ ಅಂತಂದ್ರೆ ಏನ್ ವ್ಯಾಸ ಋಷಿಗಳು ಆ ಕಾಲಘಟ್ಟದಲ್ಲಿ ಬರ್ದಿಟ್ಟಿರೋ ಮ್ಯಾನ್ಯುಸ್ಕ್ರಿಪ್ಟೇ ನೋ, ದಟ್ಸ್ ನಾಟ್ ದ ವೇ. ಯಾವುದೇ ಒಂದು ಕೃತಿ ಅನ್ನುವಂಥದ್ದು ಆ ಕಾಲಘಟ್ಟದಲ್ಲಿ ಒಬ್ರು ಬರ್ದಿದ್ದಾರೆ ಅಂತಂದ್ರೆ ಆ ನಂತರದಲ್ಲಿ ಅದರ ಓರಲ್ ನರೇಷನ್ ಅನ್ನುವಂಥದ್ದು ನಡೆದಿರುತ್ತೆ. ಹಾಗೆ ಯಾವಾಗ ಒಂದು ಸೊಫಿಸ್ಟಿಕೇಶನ್ ಶುರುವಾಗತ್ತೆ ಬರವಣಿಗೆಯಲ್ಲಿ, ಇದನ್ನ ನಾವು ಪ್ರಿಸರ್ವ್ ಮಾಡಬಹುದು ಅಂತ, ಅಂಥದ್ದನ್ನ ಮೂಲ ಕೃತಿ ಅಂತ ನಾವು ತಗೊಳ್ತೀವಿ. ಎಕ್ಸಾಕ್ಟ್ಲಿ ವಾಟ್ ವ್ಯಾಸ ರೋಟ್ ಆರ್ ಎಕ್ಸಾಕ್ಟ್ಲಿ ವಾಟ್ ವಾಲ್ಮೀಕಿ ರೋಟ್ ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಆದ್ರೆ ಎಷ್ಟರ ಮಟ್ಟಿಗೆ ಅದು ಆ ಕಾಲಘಟ್ಟಕ್ಕೆ ರಿಲೇಟೇಬಲ್ ಇತ್ತು ಅನ್ನೋದ್ರ ಮೇಲೆ ನಾವು ಮೂಲ ಕೃತಿ ಅಂತ ಕರಿತೀವಿ. ಓಕೆನಾ? ಸೊ ಈ ಮಹಾಭಾರತದ ಮೂರು ಫಿಕ್ಷನ್ಸ್ ಏನು ಅಂತಂದ್ರೆ, ಫಸ್ಟ್ 2 ಅನ್ನೋದು ಎಷ್ಟು ಪಾಪ್ಯುಲರ್ ಇದೆ ಅಂತಂದ್ರೆ, ಮೊದಲನೇದು ಯಾವಾಗ ಈ ಇಂದ್ರಪ್ರಸ್ಥದಲ್ಲಿ ಪಾಂಡವರು ಒಂದು ಒಳ್ಳೇದಾಗಿರುವಂತಹ ಯಾಗವನ್ನ ಮಾಡಿ ಬೇರೆ 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 ರಾಜರನ್ನೆಲ್ಲ ಇನ್ವೈಟ್ ಮಾಡಿರ್ತಾರೆ. ಹಾಗೆ ಈ ಕೌರವ ದುರ್ಯೋಧನ ಕೂಡ ಹೋಗಿರ್ತಾನೆ, ಶಕುನಿಯ ಜೊತೆಗೆ ಹೋಗಿರ್ತಾನೆ. ಅಲ್ಲಿ ಅವರ ವೈಭವನ್ನಾಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ದುರಹಂಕಾರದಲ್ಲಿ ಎದ್ದು ಬರ್ತಾ ಇರ್ಬೇಕಿದ್ರೆ ಆ ಮಾಯಾ ಸಭೆಯ ಮಧ್ಯದಲ್ಲಿ ನೀರಲ್ಲಿ ಬಿದ್ದು ಹೋಗ್ತಾನೆ. ಅಂದ್ರೆ ಅವನ ಅಹಂಕಾರ ಎಷ್ಟಿತ್ತು, ದುರಹಂಕಾರ ಎಷ್ಟಿತ್ತು, ಆ ಜಲಸಿ ಅನ್ನೋದು ಎಷ್ಟಿತ್ತು ಅಂತಂದ್ರೆ ಅವನಿಗಲ್ಲಿ ನೀರಿತ್ತು ಅನ್ನೋದು ಗೊತ್ತಿರಲಿಲ್ಲ. ಹೇಳಿ ಕೇಳಿ ಅದು ಮಾಯಾ ಸಭೆ, ಅಲ್ಲಿ ಬಿದ್ದು ಹೋಗ್ತಾನೆ. ಅವನು ಬಿದ್ದೋದ ತಕ್ಷಣ ದ್ರೌಪದಿ ನೋಡಿ ಅವನನ್ನ ನಕ್ಕಿರ್ತಾಳೆ. ಆ ಕಾರಣದಿಂದ ಅವನು ದ್ಯೂತ ಸಭೆಯನ್ನ ರೆಡಿ ಮಾಡ್ತಾನೆ, ದ್ರೌಪದಿ ವಸ್ತ್ರಾಪರಣದ ಹುನ್ನಾರವನ್ನ ಮಾಡ್ತಾನೆ. ಅದರಿಂದ ನೆಕ್ಸ್ಟ್ ಕುರುಕ್ಷೇತ್ರ ನಡೀತು. ಎಲ್ಲದಕ್ಕೂ ದ್ರೌಪದಿ ನಕ್ಕಿದ್ದೇ ಕಾರಣ ಅಂತ ಯಾವ್ಯಾವ ಹುಚ್ಚರೆಲ್ಲ ಹೇಳ್ತಾ ಇದ್ರು, ದಿಸ್ ವಿಲ್ ಬಿ ಅ ಟೈಟ್ ಸ್ಲ್ಯಾಪ್ ಆನ್ ಯುವರ್ ಫೇಸ್. ಬಿಕಾಸ್ ಆ ಮಾಯಾ ಸಭೆ ಅನ್ನುವಂಥದ್ದು ಅಲ್ಲಿ ನಡೀತಾ ಇರುವಾಗ ದ್ರೌಪದಿ ಇದ್ದಿರ್ಲೇ ಇಲ್ಲ. ದ್ರೌಪದಿ ನಗೋದು ಬಿಡಿ, ಅಲ್ಲಿ ದುರ್ಯೋಧನ ಹಂಗ್ ಬಿದ್ದೋಗಿದ್ದ ಅನ್ನೋದನ್ನ ಕಣ್ಣಾರೆ ನೋಡೋಕೆ ಸಹ ಅವಳು ಫಿಸಿಕಲಿ ಅಲ್ಲಿ ಪ್ರೆಸೆಂಟ್ ಇರ್ಲಿಲ್ಲ. ಅಥವಾ ಅವಳ ಸೇವಕಿಯರಲ್ಲಿ ಯಾರೋ ಈ ಸೀರಿಯಲ್ಸ್ ಅಲ್ಲಿ ತೋರಿಸಿದ್ ಏನು ಅಂತಂದ್ರೆ, ದ್ರೌಪದಿ ನಿಂತಿರ್ತಾಳೆ, ಅವಳು ಅಂದ್ರೆ ಹಿಂಗ್ ನೋಡ್ತಾ ಇರುವಾಗ ಸಡನ್ ಆಗಿ ಅವಳ ಪಕ್ಕದಲ್ಲಿರೋ ದಾಸಿ ಇದ್ದವಳು ಅಂಧೇ ಕಾ ಪುತ್ರ ಭಿ ಅಂಧ ಹೋತಾ ಹೇ ಕ್ಯಾ ಅಂತ ಹೇಳ್ಬಿಟ್ಟು ನಕ್ಕಿರ್ತಾಳೆ. ಅವಳು ನಕ್ಕಿದ್ದಕ್ಕೆ ದ್ರೌಪದಿ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿರ್ತಾಳೆ ಅನ್ನೋ ಸೀರಿಯಲ್ ನರೇಷನ್ ಏನಿದೆ, ಇದು ಕ್ರಿಯೇಟಿವ್ ಫ್ರೀಡಮ್ನ ಸಲುವಾಗಿ, ಡ್ರಮಟೈಸ್ ಮಾಡೋ ಸಲುವಾಗಿ ಯೂಸ್ ಮಾಡ್ಕೊಂಡಿರೋ ಕಥೆನೇ ವಿನಃ ವ್ಯಾಸರು ಹೇಳಿರುವಲ್ಲಿ ದ್ರೌಪದಿ ನಕ್ಕಿದ್ದಕ್ಕೆ ಕುರುಕ್ಷೇತ್ರ ನಡೆದಿದ್ದಲ್ಲ, ಅಥವಾ ಅವಳ ಮಾನಭಂಗಕ್ಕೆ ಅವನು ದ್ಯೂತ ಸಭೆಯನ್ನ ನಾಟಕ ಮಾಡಿದ್ ಅಲ್ವೇ ಅಲ್ಲ. ಒಂದು ವೇಳೆ ಇದು ನನ್ನ ನರೇಷನ್ ಆಯ್ತಾ, ನೆಕ್ಸ್ಟ್ ಇರೋದು ನನ್ನ ನರೇಷನ್. ಒಂದು ವೇಳೆ ದ್ರೌಪದಿ ನಕ್ಕಿದ್ಲು ಅಂತಾನೆ ಅನ್ಕೋಣ, ಒಂದು ನಗೋದಕ್ಕೂ ವಸ್ತ್ರಾಪರಣ ಮಾಡೋದಕ್ಕೂ ಅದೆಲ್ಲದಕ್ಕೂ ಷಡ್ಯಂತ್ರ ರೆಡಿ ಮಾಡೋದು ಅದ್ ಹೆಂಗ್ ಸರಿ ರೀ? ಆಕೆ ನಕ್ಕಿದ್ರೆ ಅಂತಂದ್ರೆ ಆಕೆ ಎದುರುಗಡೆ ಹೇಳಿ ನೀನ್ ನಕ್ಕಿದ್ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬೋದಿತ್ತು. ಅದ್ರ ಹೊರತಾಗಿ ಕುಲವಧು ಅನ್ನೋದನ್ನ ನೋಡದ್ದೆ, ಒಂದು ಹೆಂಗಸು ಅನ್ನೋದನ್ನ ನೋಡದ್ದೆ, ಧರ್ಮ ಅಂತ ನೋಡದ್ದೆ ಅವಳ ವಸ್ತ್ರಾಪರಣ ಮಾಡುವಂಥದ್ದಿದೆಲ್ಲ, ಇದನ್ನ ಯಾವ ರೀತಿಯಲ್ಲೂ ಜಸ್ಟಿಫೈ ಮಾಡೋದು ಅಥವಾ ವಿಮೆನ್ ಬ್ಲೇಮಿಂಗ್ ಮಾಡೋದಿರತ್ತಲ್ವಾ, ಅದರ ವ್ಯಾಪ್ತಿಯಲ್ಲಿ ಬರೋಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಇದ್ರಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ ಇಂಥದ್ದೇ. ಯಾವಾಗ ದ್ಯೂತ ಸಭೆಯಲ್ಲಿ ಅವಳನ್ನ ವಸ್ತ್ರಾಪರಣಕ್ಕೆ ಇವರೆಲ್ಲ ಟ್ರೈ ಮಾಡಿ ಕೊನೆಗೆ ಫೇಲ್ ಆಗ್ತಾರೆ, ಆವಾಗ ತನಗೆ ಆಗಿರುವಂತಹ ಆ ಕೇವಲ ಅದು ದ್ರೌಪದಿಗೆ ಆಗಿರುವಂತಹ ಅವಮಾನ ಅಂತ ಅಲ್ಲ, ಅದು ಇಡೀ ಸ್ತ್ರೀ ಕುಲವನ್ನ ಧಿಕ್ಕರಿಸಿದ್ದು. ಇವರೆಲ್ಲ ಯಾರು ಅಧರ್ಮೀಯರಿದ್ರು ಇಡೀ ಸ್ತ್ರೀ ಕುಲಕ್ಕೆ ಮಾಡಿರುವಂತಹ, ಸ್ತ್ರೀತನಕ್ಕೆ ಮಾಡಿರುವಂತಹ ಅವಮಾನ ಅದು. ಅದರ ರೆಪ್ರೆಸೆಂಟೇಷನ್ ದ್ರೌಪದಿ.
ಸೊ ಆವಾಗ ಅವಳು ಏನು ಪ್ರತಿಜ್ಞೆಯನ್ನ ಮಾಡ್ತಾನೆ, ಎಲ್ಲಿವರೆಗೂ ನಾನು ಈ ದುಶ್ಯಾಸನ ನನ್ನ ಮುಡಿಗೆ ಕೈ ಹಾಕಿ ನನ್ನ ಜಡೆಯನ್ನ ಕಿತ್ತು ಹಾಕಿದ್ದಾನೆ, ನಾನು ಎಲ್ಲಿವರೆಗೂ ವಾಪಸ್ ಅದನ್ನ ಶೃಂಗಾರಕ್ಕೆ ಬಳಸ್ಕೊಳ್ಳೋದಿಲ್ಲ, ಅಥವಾ ನಾನು ಅದನ್ನ ಕೇಶ ವಿನ್ಯಾಸ ಮಾಡೋದಿಲ್ಲ, ನನ್ನ ಮುಡಿಯನ್ನ ನಾನು ಕಟ್ಟೋದಿಲ್ಲ, ಜಡೆ ಕಟ್ಟೋದಿಲ್ಲ ಅನ್ನೋ ಹಠಕ್ಕೆ ಬೀಳ್ತಾಳೆ ಅಂತಂದ್ರೆ ಆ ದುಶ್ಯಾಸನನ ರಕ್ತವನ್ನ ನನ್ನ ತಲೆಗೆ ಸ್ನಾನ ಮಾಡಿಸ್ಬೇಕು, ಆ ನಂತರದಲ್ಲಿ ನಾನು ಮುಡಿಯನ್ನ ಕಟ್ತೀನಿ ಅನ್ನೋ ಪ್ರತಿಜ್ಞೆಯನ್ನ ಮಾಡಿದ್ಲು ಅಂತ ಯಾರು ಹೇಳಿದ್ರು ಆ ರೀತಿ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ವ್ಯಾಸರು ಹೇಳಿರುವಂತಹ ಮಹಾಭಾರತದಲ್ಲಿ. ಆದ್ರೆ ಡೆಫಿನೆಟ್ಲಿ ಯಾವ ಪ್ರತಿಜ್ಞೆ ಅನ್ನುವಂಥದ್ದು, ಅದರ ರೋಷ ಅನ್ನುವಂಥದ್ದು, ಈ ಅಧರ್ಮದ ವಿನಾಶ ಆಗ್ಬೇಕು ಅನ್ನುವಂತಹ ದ್ರೌಪದಿಯ ದೃಢ ನಿರ್ಧಾರ ಇತ್ತು. ಆದ್ರೆ ಅದನ್ನ ಅವನ ರಕ್ತರ ಶಾಂಪು ತರ ನಾನು ವಾಶ್ ಮಾಡ್ಕೋಬೇಕು ಕೂದ್ಲಿಗೆ ಹಾಕಿ ಅನ್ನೋ ತರದ ಡ್ರಾಮಟೈಸೇಷನ್ ಅನ್ನುವಂಥದ್ದು ಇರ್ಲಿಲ್ಲ. ಇದು ಫಿಕ್ಷನ್ ಅಂತ ನಂಬೋಕೆ ಎಷ್ಟು ಕಷ್ಟ ಆಗುತ್ತೆ ಅಂತಂದ್ರೆ, ಯಾಕೆಂತಂದ್ರೆ ನಮ್ಮ ಎಲ್ಲಾ ಸೀರಿಯಲ್ ನಲ್ಲಿ ಇದೇ ನರೇಷನ್ ಇದೆ. ನೆಕ್ಸ್ಟ್ ಫಿಕ್ಷನ್ ಯಾವುದು ಅಂತಂದ್ರೆ, ಎಲ್ರು ಅನ್ಕೊಳ್ಳೋದು ಆಯ್ತಾ, ಇವಾಗ ನಾನು ಅನ್ಕೊಂಡಿದ್ದೆ, ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಇದನ್ನ ಯಾವಾಗ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶವನ್ನ ಮಾಡೋಕೆ ಶುರು ಮಾಡ್ತಾನೆ, ಆವಾಗ ಒಂದು ರೀತಿಯಲ್ಲಿ ಎಲ್ಲವನ್ನ ಸ್ತಬ್ಧ ಮಾಡಿ ತೋರಿಸ್ತಾರೆ. ಹೌದಾ, ಎರಡೂ ಬದಿಯ ಆರ್ಮಿ ಹಂಗೆ ಹೆಂಗ್ ನಿಂತಿದ್ರೋ ಹಂಗೆ ನಿಂತು ಬಿಡ್ತಾರೆ, ಪ್ರಕೃತಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ, ಅಂದ್ರೆ ಕಾಲಸ್ತಂಭನ, ಇನ್ನು ಫ್ರೀಸ್ ಮಾಡ್ತೀವಲ್ವಾ, ಆ ಥರದ್ದು ಒಂದು ಸಿಚುವೇಶನ್ ಅನ್ನುವಂಥದ್ದನ್ನ ಸೀರಿಯಲ್ ಅಲ್ಲಿ, ಸಿನಿಮಾದಲ್ಲಿ, ಅಥವಾ ನಾವು ಯೂಶುವಲಿ ಏನ್ ಅರ್ಥ ಮಾಡ್ಕೊಂಡಿದೀವಿ ಅಂತಂದ್ರೆ, ಅದೆಲ್ಲ ಗೀತೋಪದೇಶವನ್ನ ಮಾಡೋಕೆ ಅರ್ಜುನನಿಗೆ ಕೃಷ್ಣ ಸುಮಾರು ಟೈಮ್ ತಗೊಂಡಿದ್ನೇನೋ, ಒಂದ್ 5-6 ಗಂಟೆ ತಗೊಂಡಿದ್ನೇನೋ. ಯಾಕೆಂತಂದ್ರೆ ಅವರಿಬ್ಬರ ಕಾನ್ವರ್ಸೇಷನ್ ಅಷ್ಟು ಡೀಟೇಲ್ ಆಗಿ ಇದೆ. ಅವನ ಪ್ರತಿ ಕ್ವೆಶ್ಚನ್ಗೆ ಶ್ರೀಕೃಷ್ಣ ಪರಮಾತ್ಮ ಉತ್ತರ ಕೊಟ್ಟಂಗೆ ಅವನಿಗೆ ಕೌಂಟರ್ ಕ್ವೆಶ್ಚನ್ ರೆಡಿ ಇತ್ತು. ಅಷ್ಟು ಅಂದ್ರೆ ಏನೇನ್ ಕ್ವೆಶ್ಚನ್ ಸಾಧ್ಯ ಇದೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನೇನ್ ಪ್ರಶ್ನೆ ಬರೋಕೆ ಸಾಧ್ಯ ಇದೆ ಜೀವನದಲ್ಲಿ, ಅದೆಲ್ಲದರ ರೆಪ್ರೆಸೆಂಟೇಷನ್ ಅರ್ಜುನ. ಈ ಕೃಷ್ಣ ಯಾರು ಅಂತಂದ್ರೆ ಇದರ ರೆಪ್ರೆಸೆಂಟೇಷನ್, ಅಂದ್ರೆ ದೇವರು ಅನ್ನೋದನ್ನ ಹೊರತಾಗಿ ನೋಡಿದ್ರೆ ಕೃಷ್ಣ ಯಾವುದರ ರೆಪ್ರೆಸೆಂಟೇಷನ್ ಅಂತಂದ್ರೆ, ಯಾವ ವ್ಯಕ್ತಿಗೆ ಪ್ರಶ್ನೆ ಅನ್ನುವಂಥದ್ದಿದೆ ಅದೇ ವ್ಯಕ್ತಿಗೆ ಉತ್ತರ ಗೊತ್ತಿರುವ ವರ್ಷನ್ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಇವರಿಬ್ರು ಮಧ್ಯೆ ಇಷ್ಟು ಡೀಟೇಲ್ ಆಗಿರೋ ಕಾನ್ವರ್ಸೇಷನ್ ನಡೆದಿದೆ ಅಂತಂದ್ರೆ ಸುಮಾರು ಗಂಟೆ ಹಂಗೆ ಕಾಲಸ್ತಂಭನ ನಡೆದಿರ್ಬೇಕು, ಅವರೆಲ್ಲ ನಿಂತ್ಕೊಂಡಿರೋರು ಹಂಗೆ ನಿಂತ್ಕೊಂಡಿದ್ದಿರ್ಬೇಕು. ದಿಸ್ ಇಸ್ ನಾಟ್ ದ ಐಡಿಯಾ. ಈ ಕಾಲಸ್ತಂಭನ ಅಂತಂದ್ರೆ ಫಿಸಿಕಲ್ ಲೆವೆಲ್ ಅಲ್ಲಿ ನಡೆದಿದ್ದ ಅಲ್ಲ, ಮೆಂಟಲ್ ಅಂಡ್ ಸ್ಪಿರಿಚುವಲ್ ಟ್ರಾನ್ಸ್ಮಿಷನ್. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಇವರಿಬ್ಬರ ಏನು ಕೋಆರ್ಡಿನೇಷನ್ ಹೆಂಗಿತ್ತು, ಇಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ಇಬ್ಬರ ಮೇಲೆ ನಂಬಿಕೆ ಅನ್ನೋದು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಇವನ ಪ್ರಶ್ನೆ ಅವನಿಗೆ ಟ್ರಾನ್ಸ್ಮಿಟ್ ಆಗಿದ್ದು, ಇವನ ಉತ್ತರ ಇವನಿಗೆ ಟ್ರಾನ್ಸ್ಮಿಟ್ ಆಗಿದ್ದು, ಆ ಉತ್ತರದಿಂದ ಹುಟ್ಟಿಕೊಂಡಂತಹ ಕೌಂಟರ್ ಕ್ವೆಶ್ಚನ್ ಮತ್ತೆ ಶ್ರೀಕೃಷ್ಣ ಪರಮಾತ್ಮನಿಗೆ ಟ್ರಾನ್ಸಿಟ್ ಆಗಿದ್ದು. ಅಂದ್ರೆ ಅರ್ಥ ಏನು ಅಂತಂದ್ರೆ, ನಾವು ಟೆಲಿಪತಿ ಅಂತ ಏನ್ ಹೇಳ್ತೀವಲ್ವಾ, ಒಂದು ಐಡಿಯಾ ಬರ್ಲಿ ಅಂತ ನಿಮಗೆ ಹೇಳ್ತಾ ಇರೋದು, ಇದು ಫಿಸಿಕಲ್ ಲೆವೆಲ್ ನಲ್ಲಿ ಎಲ್ಲರನ್ನು ಇದ್ದಂಗೆ ನಿಲ್ಲಿಸ್ಬಿಟ್ಟು ಪ್ರಕೃತಿಯಲ್ಲಿ ಏನೂ ಬದಲಾವಣೆ ಆಗದ್ದೆ, ಗಾಳಿ ಆಡದ್ದೆ, ಧೂಳು ಏಳದ್ದೆ, ಅದೆಲ್ಲ ಒಂದು 5 ಗಂಟೆ ಕಾಲ ಹಂಗೆ ಸ್ಟ್ಯಾಚ್ಯೂ ಅನ್ನೋ ತರದಲ್ಲಿ ಆಗಿದ್ ಅಲ್ಲ. ಇದು ಮೆಂಟಲ್ ಅಂಡ್ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ನಡೆದಿರುವಂತಹ ಕಾನ್ವರ್ಸೇಷನ್. ಸೋ ಬ್ಯೂಟಿಫುಲ್. ನೆಕ್ಸ್ಟ್ ಒನ್ ಇದು ನೆಕ್ಸ್ಟ್ ಒನ್ ದುರ್ಯೋಧನನನ್ನ ವಜ್ರಕಾಯ ಅಂತ ಕರೀತಾರೆ. ಹಾಗೆ ಒಂದು ಕಥೆ ಕೂಡ ಇದೆ. ಅಂದ್ರೆ ಗಾಂಧಾರಿ ತನ್ನ ಇಡೀ ಜೀವನದಲ್ಲಿ ಆಕೆಯ ಪತಿವ್ರತ ಧರ್ಮವನ್ನ ನಿಭಾಯಿಸೋ ಸಲುವಾಗಿ ಆಕೆ ಖುದ್ದು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳೋದು, ಅದು ಅವಳ ಜೀವಮಾನದ ತಪಸ್ಸು. ಸೊ ಇವನು ಒಬ್ಬನ್ ಬದುಕಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಗಾಂಧಾರಿ ಆ ಪಟ್ಟಿಯನ್ನ ಕಳಚಿ ದುರ್ಯೋಧನನನ್ನ ನೋಡ್ತಾಳೆ. ಆದ್ರೆ ಅಲ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಒಂದು ಲೂಪ್ ಹೋಲ್ ಕ್ರಿಯೇಟ್ ಮಾಡೋ ತರದಲ್ಲಿ ಅವನಿಗೇನೋ ಹೇಳ್ಬಿಟ್ಟು ಹಂಗೆ ತಾಯಿ ಎದುರುಗಡೆ ನಗ್ನವಾಗಿ ಹೋಗ್ಬಾರ್ದು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ದುರ್ಯೋಧನ ಕನ್ಫ್ಯೂಸ್ ಆಗಿ ಕೆಳಗಡೆ, ಹೆಂಗೂ ಗದಾ ಯುದ್ಧದಲ್ಲಿ ನಾಭಿಯ ಕೆಳಗಡೆ ಪ್ರಹಾರವನ್ನ ಮಾಡೋದು ನಿಷಿದ್ಧ ಅನ್ನೋ ಕಾರಣಕ್ಕೋಸ್ಕರ ತನ್ನ ಮರ್ಮಾಂಗವನ್ನ ಮುಚ್ಕೊಂಡು ತಾಯಿ ಮುಂದೆ ಎದುರಾಗಿರ್ತಾನೆ. ಹಾಗಾಗಿ ಅವನ ತೊಡೆ ಭಾಗ ಅನ್ನುವಂಥದ್ದು ಏನಿರುತ್ತೆ ಅದಷ್ಟನ್ನ ಬಿಟ್ಟು ಬಾಕಿ ಎಲ್ಲಾ ಭಾಗವನ್ನ ಗಾಂಧಾರಿ ಹೇಗೆ ನೋಡ್ತಾಳೋ ಅದೆಲ್ಲ ಕೂಡ ವಜ್ರ ಆಗ್ಬಿಟ್ಟಿತ್ತು ಅನ್ನೋ ತರದ ನರೇಷನ್ ಏನಿದೆ. ಇಟ್ಸ್ ನಾಟ್ ಲಿಟ್ರಲ್. ದುರ್ಯೋಧನ ರಕ್ತ ಬಿಟ್ಟು ಅಥವಾ ಮಾಂಸ ಬಿಟ್ಬಿಟ್ಟು ಡೈಮಂಡ್ ಆಗ್ಬಿಟ್ಟಿದ್ದ ಅನ್ನೋ ತರದ ಅರ್ಥ ಅಲ್ಲ. ಅರ್ಥ ಏನು ವಜ್ರಕಾಯ ಅಂತಂದ್ರೆ, ದುರ್ಯೋಧನ ಅಷ್ಟು ಕಟ್ಟುಮಸ್ತಾಗಿದ್ದ, ಅಷ್ಟು ಪವರ್ಫುಲ್ ಆಗಿದ್ದ, ಅಷ್ಟು ಸ್ಕಿಲ್ಡ್ ಆಗಿರುವಂತಹ ಕುಸ್ತಿಯನ್ನ ಮಾಡ್ತಾ ಇದ್ದ ವೆಲ್ ಬಿಲ್ಟ್ ಮ್ಯಾನ್. ಎಷ್ಟರ ಮಟ್ಟಿಗೆ ಅವನು ಒಳ್ಳೆ ರೀತಿಯಲ್ಲಿ ಗದಾ ಯುದ್ಧದಲ್ಲಿ ಪ್ರಾವೀಣ್ಯವನ್ನ ಹೊಂದಿದ್ದ ಅಂತಂದ್ರೆ ಅವನನ್ನ ಸೋಲ್ಸೋದು ಭೀಮನಿಗೂ ಈಸಿ ಇರ್ಲಿಲ್ಲ, ಅಷ್ಟು ಸ್ಕಿಲ್ಡ್ ಇದ್ದ ಅವನು.
ದುಸ್ತರ, ಯಾರನ್ನ ಯುದ್ಧದಲ್ಲಿ ಸೋಲಿಸೋದು ದುಸ್ತರ ಅನ್ನೋ ಮೀನಿಂಗೇ ದುರ್ಯೋಧನ. ಇದರ ಅರ್ಥ ಆಗಿತ್ತೆ ವಿನಃ ದುರ್ಯೋಧನನ ಎಲ್ಲಾ ಬಾಡಿ ಅವರಮ್ಮ ಅವನನ್ನ ನೋಡಿದ ತಕ್ಷಣ ವಜ್ರಕಾಯ ಆಗಿ ರೆಡಿಯಾಗಿ, ಮೆಟಲ್ ಬಾಡಿ ಆಗಿ, ಅನ್ಬೀಟೇಬಲ್ ಆಗಿ, ಇನ್ವಿನ್ಸಿಬಲ್ ಆಗಿ ರೆಡಿ ಆಗ್ಬಿಟ್ಟಿದ್ದ ಅನ್ನೋದಿದೆಲ್ಲ ಇಟ್ಸ್ ನಾಟ್ ಲಿಟ್ರಲ್ ಮೀನಿಂಗ್. ಆದ್ರೆ ಇದರಲ್ಲಿ ನಾಭಿಗೆಯ ಕೆಳಗಡೆ ಹೊಡಿಬಾರ್ದು ಅನ್ನೋ ಒಂದು ರೂಲ್ ಏನಿರತ್ತೆ ಗದಾ ಯುದ್ಧದ್ದು, ಅದನ್ನ ಬ್ರೀಚ್ ಮಾಡ್ತಾನೆ ಭೀಮ. ಇವಾಗ ಕೆಲವು ಜನ ಹಂಗಾದ್ರೆ ಪಾಂಡವರು ಕೂಡ ಅಧರ್ಮದಿಂದನೇ ಗೆದ್ರಲ್ವಾ ಅನ್ನೋ ತರದ ಡಿಬೇಟ್ ಬರಬಹುದು. ಆದ್ರೆ ದುರ್ಯೋಧನ ಮಾಡಿರೋ ಅಧರ್ಮ, ಯಾವುದಕ್ಕೋಸ್ಕರ ಅವನು ಅಧರ್ಮ ಮಾಡಿದಾನೆ ಅಂತ ಅಧರ್ಮಿಯನ್ನ ಮುಗಿಸೋಕೆ ಒಂದು ರೂಲ್ ಅನ್ನ ಬ್ರೇಕ್ ಮಾಡೋದು, ಇದೆರಡನ್ನ ಒಂದೇ ತಕ್ಕಡಿಯಲ್ಲಿ ಹಾಕೊಂಡು ತೂಗೋದಿದೆ ಅಲ್ಲ, ನನಗಿದು ಮೂರ್ಖತನ ಅಂತ ಅನ್ಸುತ್ತೆ. ಸೊ ಈ 3 ಫಿಕ್ಷನ್ ಅನ್ನುವಂಥದ್ದು ಮಹಾಭಾರತದ ಮೂಲ ಕೃತಿ ಅಥವಾ ಮೂಲ ವರ್ಜನ್ ಅಂತ ಕರೆಯೋಣ. ಅದರಲ್ಲಿ ಎಲ್ಲೂ ಕೂಡ ವ್ಯಾಸರು ಅವರ ಮ್ಯಾನ್ಯುಸ್ಕ್ರಿಪ್ಟ್ ನಲ್ಲಿ ಬರೆದಿರುವಂತಹ ಉಲ್ಲೇಖ ಇಲ್ಲ. ಅದು ಮಾರಲಿ ಕೂಡ ಟ್ರಾನ್ಸ್ಮಿಟ್ ಆಗಿದ್ದ ಅಲ್ಲ. ಅದು ನಮ್ಮ ರೀಸೆಂಟ್ ಚೇಂಜಸ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಸಿನಿಮಾ ಆಗತ್ತೆ, ಸೀರಿಯಲ್ ಆಗತ್ತೆ, ಅಥವಾ ಏನಾದ್ರೂ ಒಂದಷ್ಟು ಫ್ಯಾಂಟಸಿ ಕ್ರಿಯೇಟ್ ಮಾಡಬೇಕು, ಅದಕ್ಕೊಂದಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು. ಮನುಷ್ಯನ ಸಹಜ ಗುಣ ಏನು ಅಂತಂದ್ರೆ ಒಂದ್ ಸ್ವಲ್ಪ ಡ್ರಾಮಾ ನೋಡೋಣ, ಡ್ರಾಮಟೈಸ್ ಮಾಡೋಣ, ಎಕ್ಸಾಜರೇಟ್ ಮಾಡೋಣ. ಅಂಡ್ ಆಲ್ಸೋ ಕೃತಿಗಳಲ್ಲಿ, ಕಾವ್ಯಗಳಲ್ಲಿ ಎಲ್ಲ ಇದ್ದದನ್ನ ಇದ್ದಂಗೆ ಬರೆದ್ರೆ ಅಲ್ಲಿ ಏನೂ ಕೂಡ ರಸವತ್ತಾಗಿರೋದು ಅಂತ ಇರೋದಿಲ್ಲ. ಒಂದು ಸ್ವಲ್ಪ ಎಕ್ಸಾಜರೇಷನ್ ಇರುತ್ತೆ. ಅಥವಾ ಅದನ್ನ ಡೈರೆಕ್ಟ್ ಆಗಿ ಹೇಳೋ ಬದಲು ಸಂಪಿಗೆ ಮೂಗು ಅಂತಾರೆ. ಸಂಪಿಗೆ ಮೂಗಿದ್ರ ಮುಖ ಎಷ್ಟು ಕೆಟ್ಟದಾಗ ಕಾಣಿಸುತ್ತೆ ಗೊತ್ತಾ? ಸಂಪಿಗೆ ಹೂವನ್ನ ಮೂಗಿನ ಪಕ್ಕದಲ್ಲಿ ಮೂಗ್ ಬಿಟ್ಬಿಟ್ಟು ಸಂಪಿಗೆ ಹೂವನ್ನ ಇಟ್ಟು ನೋಡಿ, ದಾಳಿಂಬೆ ಹಲ್ಲು ಅಂತ ಹೇಳ್ತಾರೆ. ದಾಳಿಂಬೆ ಕಾಳು ತರ ಹಲ್ಲಿದ್ರೆ ಆಕ್ಚುಲಿ ಎಷ್ಟು ಕೆಟ್ಟದಾಗಿರುತ್ತೆ ಗೊತ್ತಾ? ಬಟ್ ಅದನ್ನ ಏನಕ್ಕೆ ಆ ರೀತಿ ಉಪಮೇಯವಾಗಿ ಬಳಸ್ತಾರೆ ಅಂತಂದ್ರೆ ಬ್ಯೂಟಿಯನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ, ಹೌದಾ? ಹಾಗೆ ಸ್ಟ್ರೆಂತ್ ಅನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ, ಅಥವಾ ರಿವೆಂಜ್ ಅನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ. ಒಂದು ಎಕ್ಸ್ಟ್ರೀಮ್ ಇಮೋಷನ್ ಏನಿರುತ್ತೆ ನಮ್ಮ ಕ್ಷಣದಲ್ಲಿ ಇರುತ್ತಲ್ವಾ, ಎಷ್ಟು ಕೋಪ ಬರುತ್ತೆ, ನನ್ಗೆ ಇಡೀ ದಿನ ಕೋಪ ಬಂದೇ ಇರುತ್ತೆ, ಪೀಕಲ್ಲಿ ಇರುತ್ತೆ ಅಂತಂದ್ರೆ ದಟ್ಸ್ ನಾಟ್ ನಾರ್ಮಲ್. ಬಟ್ ಒಂದು 20 ಸೆಕೆಂಡ್ ನಾನು ಕೋಪ ಪೀಕಲ್ಲಿ ಇತ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ, ಜ್ವಾಲಾಮುಖಿಯಂತೆ ನಾನು ಉರಿತಾ ಇದ್ದೆ ಅನ್ನೋದಿದೆ ಅಲ್ಲ, ದಿಸ್ ಇಸ್ ಕಾಲ್ಡ್ ಉಪಮೇಯ. ಬಟ್ ಅದು ಓವರ್ ದ ಪೀರಿಯಡ್ ಹೆಂಗಾಗೋಯ್ತು ಅಂತಂದ್ರೆ ಆ ಉಪಮೇಯ ಅನ್ನೋದ್ರನ್ನ ನಾವು ಡಿಕೋಡ್ ಮಾಡ್ಕೊಳ್ಳೋದೆ, ಅದನ್ನ ಓಕೆ ಈ ಅರ್ಥದಲ್ಲಿ ಹೇಳಕ್ ಟ್ರೈ ಮಾಡಿದ್ದು, ಇಂಟೆನ್ಸಿಟಿಯನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡಿದ್ದು ಅಂತ ಅರ್ಥ ಮಾಡ್ಕೊಳ್ಳೋದೆ ಹಂಗೇ ಮಾಡಿದ್ರು. ಅದರಿಂದ ಹಿಂಗಾಯ್ತು ಅನ್ನೋ ತರದ ನರೇಷನ್ ಇದೆ ಅಲ್ಲ. ಎಸ್ಪೆಷಲಿ ದ್ರೌಪದಿ ರಿಲೇಟೆಡ್ ಆಗಿ ನಾನು ಏನು ಹೇಳಿದೆ, ಫ್ಯಾಕ್ಟ್ ವರ್ಸಸ್ ಫಿಕ್ಷನ್. ಸೊ ಮೂಲ ಆಶಯಕ್ಕೆ ಧಕ್ಕೆ ಆಗುವಂಥದ್ದಿದೆ ಅಲ್ಲ, ಅದನ್ನ ನಾವು ಯಾವತ್ತೂ ಕೂಡ ಕರೆಕ್ಟ್ ಮಾಡ್ಕೊಳ್ತಾ ಬರಬೇಕು, ಹೌದಾ? ಇದು ಈ ವಾರದ ಸನಾತನ ಕಥನ. ಮತ್ತೆ ಮುಂದಿನ ವಾರ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ನಿಮ್ಗೆ ಹೇಳೋಕ್ಕಿಂತ ಮೊದಲು ನೀವು ಎಂತ ಮಾಡ್ಬೇಕು ಅಂತಂದ್ರೆ, ಇದಕ್ಕೆ ಒಂದು ಚಂದ ಲೈಕ್, ಹಂಗೆ ಪಾರ್ಟ್ 2 ಪಾರ್ಟ್ 3 ಬೇಗ ನಿಮ್ಗೆ ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತೀರಾ. ಹಾಗೆ ಇದರಲ್ಲಿ ಈ ಫ್ಯಾಕ್ಟ್ ವರ್ಸಸ್ ಫಿಕ್ಷನ್ ಅನ್ನೋದ್ರಲ್ಲಿ ನಿಮಗೆ ಎಷ್ಟು ಫ್ಯಾಕ್ಟ್ ಅನ್ನೋದು ಗೊತ್ತಿತ್ತು, ಎಷ್ಟು ಫಿಕ್ಷನ್ ಅನ್ನೋದು ಗೊತ್ತಿತ್ತು ಆಲ್ರೆಡಿ, ಅಥವಾ 3 ಗೊತ್ತಿರಲಿಲ್ಲ ಅಂತಂದ್ರೆ ಅದು ಗೊತ್ತಿರಲಿಲ್ಲ ಅನ್ನೋದನ್ನ ಸಹ ನನಗೆ ತಿಳಿಸಿ. ಕೇವಲ ನೀವಲ್ಲ, ಬೇರೆಯವ್ರಿಗೂ ಇಂಥದ್ದು ತಿಳಿಬೇಕು ಅಂತಂದ್ರೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅಥವಾ ನಿಮ್ಮ ಸ್ಟೇಟಸ್ ಅಲ್ಲಿ ಇದರ ಇಂಥ ಕಾಂಟೆಂಟ್ ಅನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಚಾನೆಲ್ ಅನ್ನ ಹೈಪ್ ಮಾಡಿ, ಸೊ ದಟ್ ಆಟೋಮೆಟಿಕಲಿ ಇದು ಯಾರಿಗೆ ಇಂಥ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಯೂಟ್ಯೂಬೇ ರೆಕಮೆಂಡ್ ಮಾಡಿ ಅದು ಅವ್ರನ್ನ ರೀಚ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ವಾರ ಮತ್ತೆ ನಿಮ್ಮ ಭೇಟಿ ಶಾರ್ಪ್ 9 o'clock ಬೆಳಗ್ಗೆ ಅಥವಾ ರಾತ್ರಿ, 2 ಟೈಮಲ್ಲಿ ಒಂದ್ಸತಿ ಚೆಕ್ ಮಾಡಿ, ಓಕೆನಾ? ಬೈ ಚಾನ್ಸ್ ನೋಟಿಫಿಕೇಶನ್ ಬಂದಿಲ್ಲ ಅಂತಂದ್ರೆ ನೀವು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಬರುತ್ತೆ. ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ. ಒಂದ್ ವೇಳೆ ಮಿಸ್ ಆಯ್ತು, ಕೆಲವು ಸತಿ ಮಿಸ್ ಆಗುತ್ತೆ, ಮಿಸ್ ಆಗಿದೆ ಅಂತಂದ್ರೆ ಎವ್ರಿ ಸಂಡೇ 9 o'clock in the morning ಸನಾತನ ಕಥನ ಅಪ್ಲೋಡ್ ಆಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿ. ಆವಾಗ ಆಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ರಾತ್ರಿ ಅಂತೂ ಅಪ್ಲೋಡ್ ಆಗೇ ಇರುತ್ತೆ. ಓಕೆ, ಲೋಕ ಸಮಸ್ತ ಸುಖಿನೋ ಭವಂತು.